ಮಕರ ರಾಶಿಯವರೇ, ಈ ವಾರವೂ ನಿಮ್ಮ ಪಾಲಿಗೆ ಕನಸುಗಳನ್ನು ನನಸಾಗಿಸುವ ಅದ್ಭುತ ವೇದಿಕೆಯಾಗಲಿದೆ. ಸೂರ್ಯನು ಪ್ರಸ್ತುತ ಉಚ್ಚಸ್ಥಾನದಲ್ಲಿದ್ದು, ಮಂಗಳನು ತನ್ನದೇ ಮನೆಯಲ್ಲಿ ಬಲಿಷ್ಠನಾಗಿ ನೆಲೆಸಿದ್ದಾನೆ. ಇದರಿಂದ ನಿಮ್ಮ ಲಾಭ ಮತ್ತು ಮಹತ್ವಾಕಾಂಕ್ಷೆಯ ಸ್ಥಾನಕ್ಕೆ ಬ್ರಹ್ಮಾಂಡವು ಅಪಾರ ಶಕ್ತಿಯನ್ನು ಹರಿಸುತ್ತಿದೆ. ನೀವು ಸಹಜವಾಗಿಯೇ ಶಿಸ್ತುಬದ್ಧ ವ್ಯಕ್ತಿಗಳು, ಆದರೆ ಈ ವಾರ ನಿಮ್ಮಲ್ಲಿ ಹೊಸ ಹುರುಪು ಮತ್ತು ಆತ್ಮವಿಶ್ವಾಸ ಮೂಡಲಿದ್ದು, ಯಾವುದೂ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ ಎಂಬ ಭಾವನೆ ಮೂಡಲಿದೆ. ಮಕರ ರಾಶಿಯವರ ವೃತ್ತಿಜೀವನದಲ್ಲಿ ಒಂದು ದೊಡ್ಡ ಮಟ್ಟದ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ನೀವು ಬಟ್ಟಿಗಾಗಿ ಕಾಯುತ್ತಿದ್ದರೆ ಅಥವಾ ಹೊಸ ಉದ್ಯೋಗ ಶುರು ಮಾಡುವ ಆಲೋಚನೆ ಹೊಂದಿದ್ದರೆ ಇದು ಅತ್ಯಂತ ಸೂಕ್ತ ಸಮಯ. ಸೂರ್ಯ ಮತ್ತು ಬುಧನ ಪ್ರಭಾವದಿಂದಾಗಿ ಹೊಸ ಸಂಪರ್ಕಗಳು ನಿಮಗೆ ಅನಿರೀಕ್ಷಿತ ಲಾಭಗಳನ್ನು ತರಲಿವೆ. ನಿಮ್ಮ ನಾಯಕತ್ವದ ಗುಣವೂ ಎಲ್ಲರಿಗೂ ತಿಳಿಯಲಿದ್ದು, ಮೇಲಧಿಕಾರಿಗಳು ನಿಮ್ಮ ಶ್ರಮವನ್ನು ಗುರುತಿಸಲಿದ್ದಾರೆ. 6ನೇ ಮನೆಯಲ್ಲಿರುವ ಗುರುವಿನ ಬೆಂಬಲದಿಂದಾಗಿ ಕೆಲಸದ ಅಡೆತಡೆಗಳು ಮತ್ತು ಶತ್ರುಗಳ ಕಾಟವೂ ದೂರವಾಗಲಿದೆ. ಹಣಕಾಸಿನ ಯೋಜನೆಗೆ ಇದು ಒಳ್ಳೆಯ ಸಮಯ, ಆದರೆ ದೀರ್ಘಕಾಲದ ಉಳಿತಾಯದ ಕಡೆಗೆ ಗಮನವಿರಲಿ. ಸಂಬಂಧಗಳ ವಿಷಯಕ್ಕೆ ಬಂದರೆ ನಿಮ್ಮ ಸಾಮಾಜಿಕ ಜೀವನವು ಈ ವಾರ ಕಳೆಗಟ್ಟಲಿದೆ. ನಿಮ್ಮಂತೆಯೇ ಆಲೋಚಿಸುವ ಮತ್ತು ಭವಿಷ್ಯದ ಬಗ್ಗೆ ಸ್ಪಷ್ಟ ದೃಷ್ಟಿಕೋನ ಹೊಂದಿರುವ ಜನರ ಒಡನಾಟ ನಿಮಗೆ ಸಿಗಲಿದೆ. ವೃತ್ತಿ ಬದುಕಿನ ಜೊತೆಗೆ ಕುಟುಂಬ ಮತ್ತು ಆತ್ಮೀಯ ಸ್ನೇಹಿತರಿಗೂ ಸಮಯ ನೀಡಿ. ನಿಮ್ಮ ಯಶಸ್ಸನ್ನು ಅವರೊಂದಿಗೆ ಸಂಭ್ರಮಿಸಿ. ಒಡಹುಟ್ಟಿದವರೊಂದಿಗೆ ಅಥವಾ ನೆರೆಯವರೊಂದಿಗೆ ಸಣ್ಣಪುಟ್ಟ ಮನಸ್ತಾಪಗಳಿದ್ದರೆ ತಾಳ್ಮೆ ಮತ್ತು ಪ್ರೌಢಿಮೆಯಿಂದ ಬಗೆಹರಿಸಿಕೊಳ್ಳಿ. ಒಂದು ಪುಟ್ಟ ಪ್ರವಾಸವೂ ನಿಮ್ಮ ಮನಸ್ಸಿಗೆ ಹೊಸ ಚೈತನ್ಯವನ್ನು ನೀಡಬಲ್ಲದು. ಆರೋಗ್ಯದ ದೃಷ್ಟಿಯಿಂದ ನೀವು ತುಂಬಾ ಚಟುವಟಿಕೆಯಿಂದ ಇರುತ್ತೀರಿ, ಆದರೆ ಅತಿಯಾದ ಕೆಲಸದಿಂದ ದೈಹಿಕವಾಗಿ ಸುಸ್ತಾಗದಂತೆ ಎಚ್ಚರವಹಿಸಿ. ಗುರುವಿನ ಕೃಪೆಯಿಂದ ಉತ್ತಮ ದಿನಚರಿಯನ್ನು ಪಾಲಿಸುವುದು ಮುಖ್ಯ. ಪೌಷ್ಟಿಕ ಆಹಾರ ಮತ್ತು ಸರಿಯಾದ ನಿದ್ರೆ ನಿಮ್ಮ ಮಾನಸಿಕ ನೆಮ್ಮದಿಗೆ ಅತ್ಯಗತ್ಯ. ಈ ವಾರದ ನಿಮ್ಮ ಮಂತ್ರ: ವಿನಯವನ್ನು ಮರೆಯದೆ ನಾಯಕತ್ವದ ಜವಾಬ್ದಾರಿ ವಹಿಸಿ. ಪ್ರಕ್ರಿಯೆಯ ಮೇಲೆ ನಂಬಿಕೆ ಇಡಿ, ನಿಮ್ಮ ಗುರಿಯತ್ತ ಧೈರ್ಯವಾಗಿ ಹೆಜ್ಜೆ ಇಡಿ. ಇಡೀ ಜಗತ್ತೇ ನಿಮಗಾಗಿ ಹೊಸ ದಾರಿಗಳನ್ನು ತೆರೆಯಲಿದೆ. ಈ ವಾರ ನಿಮಗೆ ಅತ್ಯಂತ ಯಶಸ್ವಿ ಮತ್ತು ಶುಭದಾಯಕವಾಗಿರಲಿ.